ಧರ್ಮಸ್ಥಳ ಕೇಸ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅನನ್ಯ ಭಟ್ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು. ಬೆಂಗಳೂರಲ್ಲಿ ದೂರುದಾರ ಸುಜಾತ ಭಟ್ ಹೇಳಿಕೆಯನ್ನ ನೀಡಿದ್ದಾರೆ. ಅನನ್ಯ ಭಟ್ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು. ಬೆಂಗಳೂರಲ್ಲಿ ದೂರುದಾರೆ ಸುಜಾತ ಭಟ್ ಹೇಳಿಕೆಯನ್ನ ನೀಡಿದ್ದಾರೆ. ತೇಮ್ರೊಟ್ಟಿ ಮನೆಯಲ್ಲಿ 4 ದಿನ ಇದ್ದೆ. ಅವರು ನನಗೆ ಆಶ್ರಯವನ್ನ ಕೊಟ್ಟಿದ್ರು. ನನಗೆ ದೂರು ಕೊಡಿ ಅಂತ ಯಾರು ಕೂಡ ಹೇಳಿಲ್ಲ. ಎಸ್ಐಟಿ ತನಿಖೆಯನ್ನ ಮಾಡಿದ್ರೆ ನಾನು ಎಲ್ಲ ದಾಖಲೆಯನ್ನ ಕೊಡ್ತೀನಿ ಅಂತ ಸುಜಾತ ಭಟ್ ಅವರು ಹೇಳಿದ್ದಾರೆ. ದಾಖಲೆ ಬೇರೆ ಕಡೆ ಇಟ್ಟಿದ್ದೇನೆ. ಇನ್ನು ಒಂದ್ ರೀತಿಯಾಗಿ ಇಲ್ಲಿ ಅನನ್ಯ ಭಟ್ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು. ಬೆಂಗಳೂರಲ್ಲಿ ದೂರುದಾರೆ ಸುಜಾತ ಭಟ್ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಒಂದ್ ರೀತಿಯಾಗಿ ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿರುವ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ನನ್ನ ಮಗಳು ಅಂತ ಸುಜಾತ ಭಟ್ ಅವರು ಹೇಳಿರುವುದು. ಇನ್ನು ಈ ಪ್ರಕರಣದ ತನಿಖೆಯನ್ನ ಈಗಾಗಲೇ ಎಸ್ಐಟಿಗೆ ವಹಿಸಲಾಗಿದೆ. 4 ದಿನ ಇದ್ದೆ ನಾನು ಇಲ್ಲಿಂದ. ಆವತ್ತಿನ ದಿನ ನಾನು ಹೋಗಿದ್ದು ಹೌದು. ಅದನ್ನು ನಾನು ಓಪನ್ ಆಗಿ ಹೇಳ್ತೇನೆ. ಅವರ ಮನೆಯಲ್ಲಿ ಅವರು ನನಗೆ ಆಶ್ರಯ ಕೊಡ್ತೀನಿ ಅಂತ ಹೇಳಿಲ್ಲ. 4 ದಿನ ಇದ್ದೆ ನಾನು ಇಲ್ಲಿಂದ ಹೋದ್ನಲ್ಲ. ಇಲ್ಲಿಗೆ ಬಂದು ನಾನು ಲಾಸ್ಟ್ ಶನಿವಾರ ನಾನು ಅಲ್ಲಿಗೆ ಹೋಗಿದ್ದೆ. 4 ದಿನ ಅವರ ಮನೆಗೆ ಹೋಗಿದ್ದೆ. 4 ದಿನ ಅಲ್ಲಿ ಇದ್ದೆ ನಾನು. ಹೌದು, ಅದು ಕರೆಕ್ಟ್ ಆಗಿ ನಾನು ಹೇಳ್ತೇನೆ. ನಂಗೆ ಸುಳ್ಳು ಹೇಳಿ ನಂಗೇನು ಆಗ್ಬೇಕಾಗಿಲ್ಲ. ಅಲ್ಲಿಂದ ನಾನು ವಾಪಸ್ಸು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಆವತ್ತಿನ ದಿನ ನಾನು ಹೋಗಿದ್ದು ಹೌದು. ಅದನ್ನು ನಾನು ಓಪನ್ ಆಗಿ ಹೇಳ್ತೇನೆ. ಅವರ ಮನೆಯಲ್ಲಿ ಅವರು ನನಗೆ ಆಶ್ರಯ ಕೊಡ್ತೀನಿ ಅಂತ ಹೇಳಿಲ್ಲ. 4 ದಿನ ಇದ್ದೆ ನಾನು ಇಲ್ಲಿಂದ ಹೋದ್ನಲ್ಲ. ಇಲ್ಲಿಗೆ ಬಂದು ನಾನು ಲಾಸ್ಟ್ ಶನಿವಾರ ನಾನು ಅಲ್ಲಿಗೆ ಹೋಗಿದ್ದೆ. 4 ದಿನ ಅವರ ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿರುವ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಪ್ರಕರಣದ ತನಿಖೆಯನ್ನ ಈಗಾಗಲೇ ಎಸ್ಐಟಿಗೆ ವಹಿಸಲಾಗಿದೆ. ಇನ್ನು ಅನನ್ಯ ಭಟ್ ನಾಪತ್ತೆ ಪ್ರಕರಣ 2003ರಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಅನನ್ಯ ಭಟ್ ಅವರ ತಾಯಿ ಎನ್ನಲಾದ ಸುಜಾತ ಭಟ್ ದೂರನ್ನ ನೀಡಿದ್ರು. ಸದ್ಯ ಈ ಪ್ರಕರಣದ ತನಿಖೆಯನ್ನ ಎಸ್ಐಟಿಗೆ ವಹಿಸಲಾಗಿದೆ. ಡಿಜಿ ಮತ್ತು ಐಜಿಪಿ ಆದೇಶದ ಮೇರೆಗೆ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ನಾಪತ್ತೆ ಪ್ರಕರಣದ ತನಿಖೆಯನ್ನ ಎಸ್ಐಟಿಗೆ ಹಸ್ತಾಂತರಿಸಲಾಗಿದೆ. ಇನ್ನು 2003ರಲ್ಲಿ ಧರ್ಮಸ್ಥಳದಲ್ಲಿ ಅನನ್ಯ ನಾಪತ್ತೆಯಾಗಿದ್ಲು. ಅನನ್ಯ ನಾಪತ್ತೆಯಾಗಿದ್ದಾಳೆ ಅಂತ ಹೇಳಿ ಸುಜಾತ ಭಟ್ ಅವರು ದೂರನ್ನ ನೀಡಿದ್ರು. ಬೆಂಗಳೂರಲ್ಲಿ ದೂರುದಾರೆ ಸುಜಾತ ಭಟ್ ಈಗ ಹೇಳಿಕೆಯನ್ನ ನೀಡಿರುವಂಥದ್ದು. ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ಅವರು ದೂರನ್ನ ನೀಡಿದ್ರು. ಸದ್ಯ ಈಗ ಅನನ್ಯ ಭಟ್ ನಾಪತ್ತೆ ಪ್ರಕರಣದ ತನಿಖೆಯನ್ನ ಎಸ್ಐಟಿಗೆ ಹಸ್ತಾಂತರಿಸಲಾಗಿದೆ. ಸುಜಾತ ಭಟ್ ಎಂಬುವವರ ಮಗಳು ಅನನ್ಯ ಭಟ್ ಮಣಿಪಾಲದಲ್ಲಿ ವೈದ್ಯಕೀಯ ಶಿಕ್ಷಣವನ್ನ ಓದ್ತಾ ಇದ್ರು. ಧರ್ಮಸ್ಥಳಕ್ಕೆ ತೆರಳಿದ ನಂತರ ಅವರು ನಾಪತ್ತೆಯಾಗಿದ್ದಾರೆ. ಆಕೆಯನ್ನ ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿದೆ ಎಂಬ ಆರೋಪಗಳು ಕೂಡ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಕಳೆದ ಕೆಲವು ದಿನಗಳಿಂದ ಕೂಡ ಮುನ್ನೆಲೆಗೆ ಬರ್ತಾ ಇತ್ತು. ಈ ವಿಚಾರವಾಗಿ ಈಗ ಅನನ್ಯ ಭಟ್ ತಾಯಿ ಎನ್ನಲಾದ ಸುಜಾತ ಭಟ್ ಸಹ ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಹಾಗಾದ್ರೆ ಈ ಅನನ್ಯ ಭಟ್ ಯಾರು? ನನಗೆ ದೂರು ಕೊಡಿ ಅಂತ ಯಾರು ಹೇಳಿಲ್ಲ. ನಾನಾಗಿಯೇ ಬಂದು ದೂರು ಕೊಟ್ಟಿದ್ದೇನೆ. ನಾನು ಎಸ್ಐಟಿ ತನಿಖೆ ಮಾಡಿದ್ರೆ ನಾನು ಅವರಿಗೆ ಎಲ್ಲ ದಾಖಲೆಗಳನ್ನ ಕೊಡ್ತೀನಿ ಅಂತ ಸುಜಾತ ಭಟ್ ಹೇಳಿದ್ದಾರೆ. ಅನನ್ಯ ಭಟ್ ನಾಪತ್ತೆ ಪ್ರಕರಣ ಎಸ್ಐಟಿಗೆ ಹಸ್ತಾಂತರ. ಯಾವುದೇ ಕ್ಷಣದಲ್ಲಿಯೂ ಕೂಡ ಸುಜಾತ ಭಟ್ಗೆ ನೋಟಿಸ್ ಅನ್ನ ಕೊಡಬಹುದು. ಮಿಸ್ಸಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಹಿತಿಯನ್ನ ಪಡೆಯಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ದೂರಿನ ಸಂಬಂಧ ವಿಚಾರಣೆಯನ್ನ ನಡೆಸಲಿರುವ ಪೊಲೀಸರು. ಧರ್ಮಸ್ಥಳದಲ್ಲಿ ಅನನ್ಯ ಕೊಲೆಯಾಗಿರುವ ಬಗ್ಗೆ ಈಗಾಗಲೇ ದೂರು ದಾಖಲಾಗಿತ್ತು. ಅನನ್ಯ ಮಿಸ್ಸಿಂಗ್ ಕೇಸ್ ಈಗ ಅನನ್ಯ ಭಟ್ ನಾಪತ್ತೆ ಪ್ರಕರಣವನ್ನ ಎಸ್ಐಟಿಗೆ ಹಸ್ತಾಂತರಿಸಲಾಗಿದೆ.
ಇನ್ನು ಯಾವುದೇ ಕ್ಷಣದಲ್ಲಾದರೂ ಕೂಡ ಸುಜಾತಾ ಭಟ್ಗೆ ನೋಟಿಸ್ ಅನ್ನ ಕೊಡಬಹುದು ಪೊಲೀಸರು. ಮಿಸ್ಸಿಂಗ್ ಕೇಸ್ಗೆ ಸಂಬಂಧ ಮಾಹಿತಿಯನ್ನ ಪಡೆಯಲು ಈಗಾಗಲೇ ಪೊಲೀಸರು ಕೂಡ ಎಲ್ಲಾ ರೀತಿಯಾಗಿ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಧರ್ಮಸ್ಥಳದಲ್ಲಿ ಅನನ್ಯ ಕೊಲೆಯಾಗಿರುವ ಬಗ್ಗೆ ಈಗಾಗಲೇ ದೂರನ್ನ ಕೊಟ್ಟಿರುವಂತದ್ದು. ಅನನ್ಯ ಮಿಸ್ಸಿಂಗ್. ಮಹೇಶ್ ಶೆಟ್ಟಿ ತಿಮ್ರೋಟಿ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಶಾಸಕ ಭರತ್ ಶೆಟ್ಟಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪೊಲೀಸರಿಗೆ ಎಲ್ಲಾ ರೀತಿ ತನಿಖೆಗೆ ಅವಕಾಶವಿರುತ್ತದೆ. ಸುಜಾತಾ ಭಟ್ ಹಿನ್ನೆಲೆಯ ಬಗ್ಗೆಯೂ ಕೂಡ ತನಿಖೆಯಾಗಬೇಕು. ಇನ್ನು ಜಾಲತಾಣದಲ್ಲಿ ಸುಳ್ಳು ಹೇಳೋರ ಬಗ್ಗೆ ತನಿಖೆಯಾಗಬೇಕು. ಎಸ್ಐಟಿ ತನಿಖೆ ಆಗ್ತಾ ಇದೆ. ಸತ್ಯಾಸತ್ಯತೆ ಗೊತ್ತಾಗಬೇಕು. ಮಹೇಶ್ ಶೆಟ್ಟಿ ತಿಮ್ರೋಟಿ ಪೊಲೀಸರು ಈಗಾಗಲೇ ವಶಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಶಾಸಕ ಭರತ್ ಶೆಟ್ಟಿ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಒಂದ್ ರೀತಿಯಾಗಿ ಪೊಲೀಸರಿಗೆ ಈಗ ಎಲ್ಲಾ ರೀತಿಯಾಗಿ ತನಿಖೆಗೆ ಅವಕಾಶ ಇರುತ್ತದೆ ಅಂತ ಹೇಳಿರುವಂತದ್ದು. ಸುಜಾತಾ ಭಟ್ ಹಿನ್ನೆಲೆ ಬಗ್ಗೆಯೂ ಕೂಡ ತನಿಖೆ ಆಗಬೇಕು. ಅದೇ ರೀತಿಯಾಗಿ ಜಾಲತಾಣದಲ್ಲಿ ಸುಳ್ಳು ಹಬ್ಬಿಸ್ತಾ ಇರುವ ಅವರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ ಭರತ್ ಶೆಟ್ಟಿ ಹೇಳಿರುವಂತದ್ದು. ವಿಧಾನಸೌಧದಲ್ಲಿ ಶಾಸಕ ಭರತ್ ಶೆಟ್ಟಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪೊಲೀಸರಿಗೆ ಎಲ್ಲಾ ರೀತಿಯಾಗಿ ತನಿಖೆಗೆ ಅವಕಾಶ ಇರುತ್ತದೆ. ಸುಜಾತಾ ಭಟ್ ಹಿನ್ನೆಲೆ ಬಗ್ಗೆಯೂ ಕೂಡ ತನಿಖೆ ಆಗಬೇಕು. ಜಾಲತಾಣದಲ್ಲಿ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇರುವ ಬಗ್ಗೆ ತನಿಖೆ ಆಗಬೇಕು ಅಂತ ಭರತ್ ಶೆಟ್ಟಿ ಹೇಳಿದ್ದಾರೆ.